ಚಿಂಕು ಸೈಕಲ್ ಯಾರು ತಕೊಡ್ಬೇಕು, ಅಮ್ಮನ ತಾತನ? ಯಾರ ತಾತ ಅತ್ತೆ. ಗಾಡಿ ವೆಹಿಕಲ್ಸ್ ಬಗ್ಗೆ ಕಮ್ಮಿ ಮಾಡ್ಬೇಕಷ್ಟೇ, ಜಾಸ್ತಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಾ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ಇವತ್ತು ನನ್ನ ಮಗ ಹಠ ಮಾಡಿ ರಾತ್ರಿ ಹಗಲು ನಿದ್ದೆ ಮಾಡ್ದಿರ ಸೈಕಲ್ ಬೇಕು ಅಂತ ಬೆಳಗ್ಗೆ ಕರ್ಕೊಂಬಂದಿದ್ದಾನೆ. ಸರಿ ಅಂದ್ಬಿಟ್ಟು ಡೆಕ್ಲತಾನಲ್ಲಿ ನೋಡೋಣ ಅಂತ ಬಂದ್ವಿ. ನೋಡಿ, ಸ್ಕೂಲ್ ಡ್ರೆಸ್ ಹಾಕ್ಕೊಂಡೇ ಇದ್ದಾನೆ. ಹಠ ಅಂದರೆ ಹಠ. ಅವನೇನಾಯಿತು, ನಿನ್ನೆ ಸಾಯಂಕಾಲ ಒಂದು ಹುಡುಗ ಸೈಕಲ್ ತುಳಿತಾನೆ ಅಂತ ಇವನಿಗೆ ಕೊಟ್ಟಿಲ್ಲ. ಅದನ್ನೇ ಹಠ ಹಿಡ್ಕೊಂಡು ಬಂದಿದ್ದಾನೆ. ನಾನು ತೊಗೊಂಡು ಅವನಿಗೆ ತೋರಿಸ್ಬೇಕು, ಅವ್ನು ನನಗೆ ಸೈಕಲ್ ಕೊಟ್ಟಿಲ್ಲ ಅಂತ. ಈಗಿನ ಮಕ್ಕಳಿಗೆ ಎಷ್ಟು ಹಠ, ಯಪ್ಪ ದೇವ್ರೆ. ಸರಿ, ಕೊನೆಗೂ ಬಿಟ್ಟಿಲ್ಲ ನೋಡಿ, ತೊಗೊಂಡ ಈ ಸೈಕಲ್ನ. ಒಂದು 2-3 ಸೈಕಲ್ ಟ್ರಯಲ್ ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಹೈಟ್ ಇರೋದು ಯಾಕೆ ಅದು ಸುಮ್ಮನೆ ಅವ್ನಿಗೆ ಟರ್ನೆಲ್ಲ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ಅವನ ಏಜ್ ಅಪ್ರಾಪ್ರಿಯೇಟ್ 3 to 6 ಇಯರ್ಸ್ಗೆ ಸರಿ ಇರುತ್ತೆ ಅಂತ ಹೇಳಿದ್ರು. ಸರಿ, ಅದಕ್ಕೆ ಸೈಡ್ ವೀಲ್ಸು, ಸೀಟು ಇದೆಲ್ಲ ಹಾಕ್ಸಿದ್ವಿ. ಇದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು. ಸೊ ಸೀಟ್ಗೆ ನೋಡಿ ಅಲ್ಲಿ 499, 500 ಹತ್ತತ್ರ. ಸೈಡ್ ವೀಲ್ಸ್ಗೆ 800 ಏನೋ ತೊಗೊಂಡ್ರು. ಸೊ ಫೈನಲ್ ಬಿಲ್ ನಿಮ್ಗೆ ಹಾಗೆ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ ಡೀಟೇಲಾಗಿ. ಬೇಕಂದರೆ ಹಾಗೆ ನೇಮ್ ಏನಾದರೂ ಹಾಕಿಸ್ಕೋಬೋದು. ಒಂದು ಸೈಡ್ ನೇಮ್ ಹಾಕ್ಸಿದ್ರೆ 100 ರುಪೀಸ್, 2 ಸೈಡ್ಸ್ ಹಾಕೋತೀವಿ ಅಂದರೆ 150 ರುಪೀಸ್ ಏನೋ ತೊಗೋತಾರೆ. ಸ್ಕೇಟಿಂಗ್ಸು ಎಲ್ಲ ಇತ್ತು. ಮಾಮೂಲಿ ಗೊತ್ತಲ್ಲ, ಡೆಕ್ಲತಾನಲ್ಲ ಎಲ್ಲ ಸ್ಪೋರ್ಟ್ಸ್ ಆಕ್ಸೆಸರೀಸ್ ಸಿಗುತ್ತೆ. ಎಲ್ಲ ರೆಡಿ ಮಾಡಿ ಕೊಟ್ಮೇಲೆ ಅವ್ನ ಮುಖದಲ್ಲಿ ನಗು ನೋಡಬೇಕಿತ್ತು. ಫುಲ್ ಖುಷಿಯಾಗೋದ. ಸರಿ, ಇನ್ನೇನು ಮಾಡೋದು, ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ನಾವು ಚಿಕ್ಕ ಹುಡುಗರಲ್ಲಿ ನಾನು ನಮ್ಮ ತಾತನ ಹಠ ಮಾಡಿ ಸೈಕಲ್ ತೆಗೆಸ್ಕೊಂಡಿದ್ದೆ. ತಕ್ಕೊಟ್ಟಿದ್ರು ಅವಾಗ. ನನಗದೇ ನೆನಪಾಯ್ತು, ನಾನು ಹೆಂಗೆ ಹಠ ಮಾಡಿ ತೆಗೆಸ್ಕೊಂಡಿದ್ನಲ್ಲ ಸೈಕಲ್. ಇವನು ಹಂಗೆ ಹಠ ಮಾಡಿ ತೆಗೆಸ್ಕೊತಾ ಇದ್ದಾನೆ ಅಂತ ನೆನಪಾಯ್ತು. ಒಂಥರ ಖುಷಿ ಆಯಿತು. ಅವನಿಗೆ ಸೈಕಲ್ ತಕ್ಕೊಟ್ಬಿಟ್ಟು ನನಗೆ ಖುಷಿ ಆಯಿತು, ಅವ್ನು ತುಳಿಯೋದು ನೋಡಿ. ಏನೇನೋ ಬೇರೆ ಸುಮ್ಮನೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಈ ಸೈಕಲ್ ಮೇಲೆ, ಸ್ಕೇಟಿಂಗ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ಏನು ಲಾಸ್ ಏನಲ್ಲ. ಅವ್ರಿಗೆ ಆ್ಯಕ್ಚುಲಿ ಒಂದೊಳ್ಳೆ ಫೋಕಸ್ ಬಿಲ್ಡ್ ಆಗುತ್ತೆ ನೋಡಿ. ಇದು ಬಿಲ್ಲಾಗಿತ್ತು. ಸೊ ಎಲ್ಲ ಆಕ್ಸೆಸರೀಸು ಎಲ್ಲ ತಗೊಂಡ ಮೇಲೆ ಫೈನಲ್ ಬಿಲ್ಲು 7,500 ಆಯಿತು. ಡೆಕ್ಲತಾನಲ್ಲಿ ತೊಗೊಂಡಿದ್ದು. ಅದಾದಮೇಲೆ ರೆಗ್ಯುಲರ್ ನಾನು ಆಫೀಸ್ ಕಡೆ ಹೊರಟೆ. ಅವನನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಅಪ್ಪನೂ ಅಮ್ಮ ಮನೆ ಕಡೆ ಹೋದರು. ಸೊ ನಾನು ಇವಾಗ ಇಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಅದಾದಮೇಲೆ ಸಂಜೆ ದೊಡ್ಡದೋ ಚಿಕ್ಕದೋ ಮನೆಗೆ ಏನೇ ಬಂದರೂ ಲಕ್ಷ್ಮಿ ಬಂದರು ಅಂತ ಹೇಳಿ ಪೂಜೆ ಮಾಡಬೇಕಲ್ವ. ಹಾಗಾಗಿ ನಮ್ಮ ಚೋಟು ಸೈಕಲ್ಗೂ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ಅವನಿಗೆ ಅವ್ನ ಗಾಡಿಗಳಿಗೆ ಪೂಜೆ ಮಾಡೋದು ಎಲ್ಲ ಅಂದರೆ ತುಂಬ ಇಷ್ಟ. ನಾವೇನಾದ್ರು ಮಾಡಿಲ್ಲ ಅಂದರೂ ಅವನೇ ಯಾವಾಗಲಾದ್ರು ನಾವು ಸಂಜೆ ಪೂಜೆ ಮಾಡ್ತಾಯಿದ್ರೆ ಅವನು ಕಡ್ಡಿ ಎತ್ಕೊಂಡು ಹೋಗ್ಬಿಟ್ಟು ಅವ್ನ ಗಾಡಿಗಳಿಗೆ ಪೂಜೆ ಮಾಡ್ತಾ ಇರ್ತಾನೆ. ಅಷ್ಟು ಇಷ್ಟ ಅವನಿಗೆ ಅವ್ನ ಗಾಡಿಗಳಿಗೆ ಪೂಜೆ ಮಾಡೋದು ಅಂದರೆ. ನೋಡಿ, ನಾನು ಹೇಳೇ ಇಲ್ಲ, ಅವನೇ ಕೈ ಮುಕ್ಕೊಂಡು ಸೈಕಲ್ ಸುತ್ತ ಬರೋದು ಎಲ್ಲ ಮಾಡ್ತಾಯಿದ್ದ. ಹಾಗೆ ಪೂಜೆ ಮಾಡಿ ಅದಾದಮೇಲೆ ಓಡಿಸಪ್ಪ ಅಂತ ಹೇಳಿದ್ವಿ.
ಜಾಬಲ್ಲಿ ಐತೆ ಐತೆ ಇಲ್ಲ ನಿಧಾನ ನಿಧಾನ. ಅದಾದ್ಮೇಲೆ 2 ಅವರು ಸೈಕಲ್ ತಗೊಂಡಿದ್ದು ಫುಲ್ ಕಲ್ತ್ಕೊಂಡಿದ್ದಾನೆ 2 ಅವರ್ಗೆನೆ. ನೀಟಾಗಿ ಪೆಡಲ್ ಮಾಡೋದು, ಬ್ರೇಕ್ ಹಾಕೋದು ಯಾರಾದರೂ ಬಂದರೆ, ಆಮೇಲೆ ಟರ್ನ್ ತಗೊಳ್ಳೋದು ಎಲ್ಲ ಫುಲ್ ಕಲ್ತ್ಕೊಂಡಿದ್ದಾನೆ. ಅವನು ಆಮೇಲೆ ಖುಷಿಯಾಗಿ ಅದು ಸೈಕಲ್ ಓಡಿಸ್ತಿರೋದು ನೋಡಿ ನಮಗೂ ಎಲ್ಲ ಖುಷಿಯಾಯಿತು. ಸರಿ, ಇನ್ನೇನು ಇವತ್ತು ಈ ಬರ್ತಾಯಿತ್ತು ವ್ಲಾಗ್. ಸರಿ ಫ್ರೆಂಡ್ಸ್, ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.